ವಾಹನ ಸವಾರರಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯ ಹಾರೋಡಿ ಸಮೀಪ ಮಳೆ ನೀರು ಜಲಾವೃತಗೊಂಡ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಜೆಸಿಬಿ ಯಂತ್ರದ ಮೂಲಕ ಕಾರ್ಯಾಚರಣೆ ನಡೆಸಿ ತಾತ್ಕಾಲಿಕ ಪರಿಹಾರ ದೊರಕಿಸಿಕೊಟ್ಟರು. ಪಂಚಾಯತ್ 5 ವರ್ಷ ಆಯ್ತು ಬರುವುದು, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗುದು. ಈಗ ಬಂದ್ ಅಧಿಕಾರಿಗಳು ಕರೆದು ಕೂಡ ಇವರು ಬರ್ತಾರೆ. ಪಂಚಾಯತ್ ತಮಗೆ ಸಂಬಂಧ ಅದ್ರ ಗನ್ನೆ ಕಟ್ಟದವ ಇವತ್ತೆ ನೀರು ಅವ್ರ ಪಂಚಾಯತ್ ಅವಳು ಪಂಚಾಯತ್ ಮೆಂಬರ್. ಜಲಾವೃತಗೊಂಡಿರುವ ಹಾರೋಡಿ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಕಂದಾಯ ಇಲಾಖೆಯವರು ರಸ್ತೆ ಮೇಲಿನ ನೀರನ್ನ ತಗ್ಗು ಪ್ರದೇಶಗಳಿಗೆ ಬಿಡುವ ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಹಾರೋಡಿ ಸಮೀಪ ಮಳೆ ನೀರು ಜಲಾವೃತಗೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಕರಾವಳಿ ಮುಂಜಾವು ಪತ್ರಿಕೆ ಹಾಗೂ ಕರಾವಳಿ ಮುಂಜಾವು ಡಿಜಿಟಲ್ ಸರಣಿ ವರದಿಯನ್ನ ಪ್ರಕಟಿಸಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಸಮಸ್ಯೆಯ ಆಗರವಾಗಿದ್ದ ರಾಜ್ಯ ಹೆದ್ದಾರಿ ಮಾರ್ಗದ ಹಾರೋಡಿ ಸ್ಥಳದ ನೈಜ ಚಿತ್ರಣವನ್ನ ಕರಾವಳಿ ಮುಂಜಾವು ಡಿಜಿಟಲ್ ವರದಿ ಪ್ರಕಟಿಸಿತ್ತು. ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದ್ದಾರೆ. ಮಳೆಗಾಲದ ಪ್ರಾರಂಭದ ದಿನಗಳಿಂದಲೂ ಹಗಲು ರಾತ್ರಿ ರಸ್ತೆ ಜಲಾವೃತಗೊಂಡಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಓಡಾಡುವ ವಾಹನ ಸವಾರರು ಪರದಾಡುತ್ತಿದ್ರು. ಲೋಕೋಪಯೋಗಿ ರಸ್ತೆಯ ಅಂಚಿನಲ್ಲಿ ಕಾಲುವೆಯ ಅಲ್ಲಲ್ಲಿ ಮಧ್ಯಭಾಗದಲ್ಲಿ ಜನರು ಅಕ್ರಮವಾಗಿ ಮಣ್ಣು ಸಂಗ್ರಹಿಸಿ ನೀರಿಗೆ ತಡೆಯೊಡ್ಡಿದ್ದನ್ನ ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಿ ರಸ್ತೆಯ ಮೇಲೆ ಶೇಖರವಾದ ನೀರನ್ನ ಹರಿಬಿಡಲಾಯಿತು. ಅಧಿಕಾರಿಗಳೊಂದಿಗೆ ಸ್ಥಳಕ್ಕಾಗಮಿಸಿದ್ದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ರೈತ ಮುಖಂಡರು, ಲೋಕೋಪಯೋಗಿ ಇಲಾಖೆ ಜಾಗ ಅತಿಕ್ರಮಿಸಿಕೊಂಡಿರುವ ಜನರ ಜೊತೆ ಮಾತುಕತೆ ನಡೆಸಿದ್ರು. ಈ ಹಿಂದೆ ನೀರು ಹರಿಯುತ್ತಿದ್ದ ಸ್ಥಳವನ್ನ ತೆರವುಗೊಳಿಸಿಕೊಡುವಂತೆ ಸಂಬಂಧಿಸಿದ ಜನರಿಗೆ ತಿಳಿಸಿದ್ರು. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪ್ರತಿಕ್ರಿಯೆ ನೀಡಿ, ಮಳೆಯ ನೀರು ನೈಸರ್ಗಿಕವಾಗಿ ಹರಿಯುವುದನ್ನ ಸಾರ್ವಜನಿಕರು ಅಲ್ಲಲ್ಲಿ ಮಣ್ಣು ಹಾಕಿ ತಡೆದಿದ್ದರಿಂದ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಮಧ್ಯೆ ಹಾರೋಡಿಯಲ್ಲಿ ರಸ್ತೆ ಜಲಾವೃತಗೊಂಡು ಕಳೆದ ಕೆಲವು ದಿನದಿಂದ ಸಾರ್ವಜನಿಕರು ತೊಂದರೆ ಪಡುತ್ತಿರುವುದು ಕಂಡುಬಂದಿದೆ. 3 ಇಲಾಖೆಗಳನ್ನ ಸೇರಿಸಿ ಜುಲೈ 7ರಂದು ವಾಲಗಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಸಾರ್ವಜನಿಕ ಸಭೆ ಕರೆದಿದ್ದೇನೆ. ಈ ಸಭೆಯಲ್ಲಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ರು. ಎಲ್ಲೆಲ್ಲಿ ಮುಂಚೆ ನೀರು ಹೋಗ್ತಾ ಇದ್ದು, ಈಗ ಕೆಲವು ಜನರಿಗೆ ಖಾಸಗಿ ಜಮೀನಿದೆ, ಅವ್ರ ಜಮೀನಿಗೆ ನೀರು ಹೋಗ್ತಾ ಇತ್ತು. ಅದು ನ್ಯಾಚುರಲ್, ಯಾಕಂದ್ರೆ ಈ ಕ್ಯಾಚ್ಮೆಂಟ್ ಏರಿಯಾ ಇರೋದ್ರಿಂದ ಹೇಗೆ ಸ್ಲೋಪ್ ಇತ್ತು ಮುಂಚೆ ಆ ಸ್ಲೋಪ್ ಅಂತೇನೆ ನೀರು ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಕೆಲವು ಜನ ಹೆಂಗ್ ಮಾಡಿದಾರೆ ಅಂತಂದ್ರೆ ರಸ್ತೆ ಆಗಿರಕರ ಪಕ್ಕದಲ್ಲಿ ಅವ್ರ ಮನೆ ಇರೋದ್ರಿಂದ ಅದು ಹೋಗೋ ನೀರು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೋಗೋ ನೀರನ್ನು ಅಲ್ಲಿ ಕಂಟ್ರಾಕ್ಷನ್ ಮಾಡಿ ಆ ಗಟರ್ ಬ್ಲಾಕ್ ಮಾಡಿ ಆ ನೀರನ್ನು ಡೈವರ್ಟ್ ಮಾಡಿಬಿಟ್ಟಾರೆ. ಅದರಿಂದ ಇದು ಸಮಸ್ಯೆ ಉದ್ಭವ ಆಗಿದೆ. ಅದರಲ್ಲಿನ ಆ ಏನು ಕ್ಯಾಚ್ಮೆಂಟ್ ಏರಿಯಾ ನೀರು ನ್ಯಾಚುರಲ್ ಆಗಿ ನೀರು ಎಲ್ಲಿಂದ ಹರಿದು ಹೋಗ್ತಾ ಇದ್ದು ಆ ಏರಿಯಾದಲ್ಲಿ ನಾವು ಪ್ರತಿಯೊಬ್ಬರಿಗೆ ಅವರು ಕನ್ಸಲ್ಟ್ ತಗೊಂಡು ಅಲ್ಲಿಂದ ನೀರು ಬಿಡಲೇಬೇಕು ಅವರು. ಆಮೇಲೆ ನಾವು ನಮ್ಮ ಹಂತದಲ್ಲಿ PWD ಏನು ಕೆರೆ ಇದೆ ಆ ಕೆರೆಯಲ್ಲಿ ನೀರು ಬಿಡಲಿಕ್ಕೆ ಡ್ರೈನೇಜ್ ಅಂತೂ PWD ಇಂಜಿನಿಯರ್ ಹೇಳಿದ್ದಾರೆ, ಅವ್ರು ಮಾಡ್ತಾರೆ. ಅದರಿಂದ ಆಮೇಲೆ ಕೆಲವು ಕಡೆ ಪೈಪ್ ಹಾಕ್ತೇವೆ ಅಂತ ಹೇಳಿದ್ದಾರೆ ಡೈವರ್ಷನ್ಗಾಗಿ. ಒಟ್ಟಾರೆ ಅಲ್ಲಿ ನೀರು ಸೋರ್ಸ್ ಇದನ್ನೆಲ್ಲ ಮಾಡಿದಂದ್ರೆ ನೀರು ಸೋರ್ಸ್ ಒಟ್ಟಾರೆ ಏನು ಒಂದು ಕಡೆ ಆಗ್ತಾ ಇತ್ತು ಅದನ್ನು ಕಡಿಮೆ ಆಗುತ್ತೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಆಮೇಲೆ ಒಪ್ಪಿಗೆ ಕೊಟ್ಟ ನಂತರನ ಅದನ್ನು 100% ನಾವೇ ಮಾಡ್ತೇವೆ. ಅದನ್ನು ನಮ್ಮ PWD ಡಿಪಾರ್ಟ್ಮೆಂಟ್ದಿಂದನೇ ಅದು ಕಾರ್ಯಾಚರಣೆ ಮಾಡಿ ನೀರು ಮುಂಚೆ ಏನು ಹೋಗ್ತಿದ್ದು ಆ ಪ್ರಕಾರ ಹೋಗ್ಲಿಕ್ಕೆ ನಾವು ಕಾರ್ಯಾಚರಣೆ ಮಾಡ್ತೇವೆ. ಆದ್ದರಿಂದ ಮತ್ತು ಇದಕ್ಕೆ ಯಾರಾದರೂ ತಡೆಗೋಡೆ ಮಾಡಿದರು, ಟೆಂಪ್ರರಿ ಆಗಿ ಓಪನ್ ಮಾಡಿ ಮತ್ತು ಬಂದ್ ಮಾಡಿದರೆ ಅದರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ತಗೋತೇವೆ. ಕಾರ್ಯಾಚರಣೆಯಲ್ಲಿ ಸಿಪಿಐ ತಿಮ್ಮಪ್ಪ ನಾಯ್ಕ್, ಪಿಎಸ್ಐ ಮಂಜುನಾಥ್ ಗೌಡರ್, ಲೋಕೋಪಯೋಗಿ ಇಲಾಖೆ ಎಇಇ ಎಂಪಿ ನಾಯ್ಕ್, ಸಹಾಯಕ ಇಂಜಿನಿಯರ್ ಸೋಮನಾಥ್, ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ, ನೋಡೆಲ್ ಅಧಿಕಾರಿ ವಿನಾಯಕ್ ವೈದ್ಯ, ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ, ಸ್ಥಳೀಯರು ಇದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ 45 ದಿನದೊಳಗೆ ಸಮಿತಿ ರಚನೆ ಮಾಡಬೇಕು. ಇಲ್ಲವಾದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು. ಗುರುವಾರ ಶಿರಸಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದ್ದು, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಿಸುತ್ತೇವೆ ಎಂದು ಭರವಸೆ ನೀಡಿದರು. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಹಿಂದೆ ವಿಧಾನಸಭಾ ಇಲೆಕ್ಷನ್ಗಿಂತ ಮುಂಚೆ ಬಂದ್ರು, ಕುಮಟಾಕ್ ಬಂದು ಹೇಳಿದ್ರು, ನಾವು ಇಲೆಕ್ಷನ್ ಆದ ಮೇಲೆ ನಮ್ಮ ಸರ್ಕಾರ ಬಂದ್ರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಆಮೇಲೆ ಅವರಿಗೆ ಗಮನವೇ ಇಲ್ಲ. ಮೊನ್ನೆ ಲೋಕಸಭಾ ಇಲೆಕ್ಷನ್ ಮತ್ತೆ ಬಂದ್ರು, 1 ವರ್ಷ ಬಿಟ್ಟು ಬಂದು ಇದೇ ಮಾತು ಹೇಳಿದ್ರು, ನಾವು ಆಸ್ಪತ್ರೆ ಮಾಡ್ತೇವೆ. ಮತ್ತೆ ನಾವು ಕೂಡ ಎಷ್ಟು ಸಹನಾಶೀಲರು ಅಂದ್ರೆ ಡಿಕೆ ಶಿವಕುಮಾರ್ ಕೇಳಬೇಕಾಗಿತ್ತು, ಏನಪ್ಪಾ ಹಿಂದೆ ತಾವು ಬಂದ್ರಿ, ಒಂದು ಆಸ್ಪತ್ರೆ ಮಾಡ್ತೀವಿ ಅಂತ ಹೇಳಿದ್ರಿ, 1 ವರ್ಷ ಆಯ್ತು, ಏನು ಕೂಡ ಮಾತನಾಡದೆ ಬರ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೀರಲ್ಲ. ನಿಮಗೆ ಇಲೆಕ್ಷನ್ ವಿಷಯವ ಇದು, ನಿಮಗೆ ಒಂದು ಟೈಮ್ ಪಾಸ್ ವಿಷಯನ ಇದು, ಅದು ಇಲೆಕ್ಷನ್ ಮರಣ ಮಾಡುವಂತ ವಿಷಯ
ಕೇಳಬೇಕಾಗಿತ್ತು. ಆದ್ರೆ ದುರದೃಷ್ಟವಶಾತ್ ಯಾರು ಕೂಡ DK ಶಿವಕುಮಾರ್ ಪ್ರಶ್ನೆ ಮಾಡಲಿಲ್ಲ. ಮತ್ತದೇ ಆಶ್ವಾಸನೆ ಕೊಟ್ಟು ಹೋದ್ರು, ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ರು. ನಮಗೆ ಉತ್ತರ ಕನ್ನಡ ಜಿಲ್ಲೆ ಜನಕ್ಕೆ ಈಗ ಗೊತ್ತಾಗಿದೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅನ್ನುವಂಥದ್ದು ನಮಗೆ ಮನವರಿಕೆ ಆಗಿದೆ. ಹಾಗೆ ನಾವು ಇನ್ನೊಂದು ವಿಚಾರ ಹೇಳಬೇಕು. ನಮ್ಮ ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವವಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸ್ವಂತ ಖರ್ಚಿನಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುತ್ತೇನೆ ಎಂದು ಜನತೆಗೆ ಭರವಸೆ ನೀಡಿದ್ರು. 1 ವರ್ಷವಾದರೂ ಆಸ್ಪತ್ರೆಯ ಕುರಿತು ಸುದ್ದಿ ಇಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿದ್ರು. ಬದಲಾದ ಸರ್ಕಾರದ ಅವಧಿಯಲ್ಲಿ ಹಣ ವಾಪಸ್ಸು ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ರು. ಆದ್ರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನಾವು ಗಟ್ಟಿಯಾಗಿ ಪ್ರಶ್ನೆ ಕೇಳಲೇಬೇಕು. ಯಾಕೆ ಸ್ವಾಮಿ ಇದನ್ನ ಮಾಡಿಲ್ಲ, ಯಾವಾಗ ಮಾಡ್ತೀರಾ, ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳುವಂತಹ ಆತ್ಮಸ್ಥೈರ್ಯ ನಮಗೆ ಇರಬೇಕು. ಯಾಕೆ ಅಂದ್ರೆ ಇದು ಒಂದು ಪಾರ್ಟಿಯ ವಿಷಯ ಅಲ್ಲ, ಒಂದು ವ್ಯಕ್ತಿಯ ವಿಷಯ ಅಲ್ಲ, ಇದು ಒಂದು ಜಿಲ್ಲೆಯ ಅಸ್ಮಿತೆಯ ವಿಚಾರ ಕೇಳಬೇಕಾಗಿದೆ. ಹಿಂದೆ ಮಂಕಾಳ ವೈದ್ಯರೇ ತಾವೇನಂದ್ರಿ, ನಾನು ಗೆದ್ದ ಮೇಲೆ ಸರ್ಕಾರದಿಂದ ತಕ್ಷಣಕ್ಕೆ ನಾನು ಆಸ್ಪತ್ರೆ ಮಾಡ್ತೇನೆ ಅಂತ ಹೇಳಿದ್ರಿ. ತಾವು ಮಾಡಿದ್ರ? ಹೋಗ್ಲಿ, ಒಂದು ಸಭೆ ಕರೆದ್ರ, ನೀವು ಸಮಾಲೋಚನೆ ಮಾಡಿದ್ರ, ಹೇಗೆ ಜಿಲ್ಲೆಯಲ್ಲಿ ಆಸ್ಪತ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಒಂದಾರು ಸಭೆ ಮಾಡಿ ಕೇಳಿದ್ರ? ಕುಮಟಾದ ಹೊನ್ನಾವರದಲ್ಲಿ ಮಾಡ್ತೇನೆ ಅಂತಂದ್ರೆ ಮಾಡಿದ್ರ? ಏನು ಇಲ್ಲ. ತಾವು ಹೇಳ್ತೀರಿ ಸ್ವಂತ ಖರ್ಚಿನಿಂದ ಮಾಡ್ತೇನೆ ಅಂತ ಹೇಳಿ. ಸ್ವಾಮಿ, ಸ್ವಂತ ಖರ್ಚು ಬಿಡ್ಬಿಡಿ ನೀವು. ಸ್ವಂತ ಖರ್ಚು ನಮ್ಗೆ ಯಾರಿಗೆ ಬೇಕು? ಹಿಂದೆ ನಮ್ಮ ದಿನಕರ್ ಶೆಟ್ಟರು, ಕಾಗೇರಿಯವರು, ರೂಪಾಲ್ ನಾಯ್ಕರು, ಸುನಿಲ್ ನಾಯ್ಕರು ಎಲ್ಲ ಬಿಜೆಪಿ MLAಗಳ ಅವಿರತವಾದಂತಹ ಒಂದು ಹೋರಾಟದ ಫಲವಾಗಿ ಕುಮಟಾದಲ್ಲಿ ಆಸ್ಪತ್ರೆ ಘೋಷಣೆ ಆಯಿತು. ಆ ಆಸ್ಪತ್ರೆ ನೀವು ಕಲ್ಲಾಕಿದ್ರಿ, ಹಣವನ್ನ ಬಿಡುಗಡೆ ಮಾಡಿಲ್ಲ. ಏನ್ ನಮ್ಮ ಜಿಲ್ಲೆಯ ಜನ ನಿಮ್ಗೆ ಓಟ್ ಹಾಕಲಿಕ್ಕೆ ಅಷ್ಟೇ ಬೇಕೆ? ತಮಗೆ ಇಷ್ಟು ಜನ MLAಗಳನ್ನು ಕೊಟ್ಟರು, ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಎಷ್ಟು MLAಗಳನ್ನು ಕೊಟ್ಟರು, ಅವರ MLAಗಳ ಒಂದು ಸಹಾಯ ತಾವು ಅಧಿಕಾರಕ್ಕೆ ಬಂದ್ರಿ, ಆದ್ರೆ ಏನೂ ಕೂಡ ಮಾಡಿಲ್ಲ. ಮಂಕಾಳ ವೈದ್ಯರೇ, ನಾನು ನಿಮ್ಗೆ ಹೇಳುವಂತದ್ದು ಇಷ್ಟೇ, ತಾವು ಏನಾದ್ರು ಯೋಚನೆ ಮಾಡಿದ್ದೀರಾ? ಎಷ್ಟು ಜನ ಮೀನುಗಾರರು ಭಟ್ಕಳದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯ ಯಾರಾದ್ರೂ ವಾಹನ ಅಪಘಾತ ಆಗಿದ್ದವರು, ತಲೆಗೆ ಪೆಟ್ಟು ಬಿದ್ದವರು ಎಷ್ಟು ಜನ ಮಾರ್ಗ ಮಧ್ಯ ಸಾವನ್ನಪ್ಪಿದ್ದಾರೆ ನಮ್ಗೆ ಗೊತ್ತಿದೆಯಾ? 20 ವರ್ಷ 21 ವರ್ಷ ಕಳ್ಕೊಂಡಂತ ಮೀನುಗಾರ ಕುಟುಂಬ, ಆ ಬಡವರ ಕುಟುಂಬ, ಅಪ್ಪ ಅಮ್ಮ ಎಷ್ಟು ಜನ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ ನಮಗೆ ಗೊತ್ತಿದೆಯಾ? ರಸ್ತೆ ಅಪಘಾತ, ಅವಘಡ, ಅನಾರೋಗ್ಯದಿಂದ ಬಳಲುತ್ತಿರುವವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು, ಉಡುಪಿ, ಮಣಿಪಾಲ್, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಇನ್ನಿತರ ಆಸ್ಪತ್ರೆಗೆ ದಾಖಲಿಸಬೇಕಾದ ಸ್ಥಿತಿ ಇದೆ. ಈ ಕಾರಣದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಕ್ಯಾನ್ಸರ್, ಹೃದಯ ಸಂಬಂಧಿ ರೋಗಕ್ಕೂ ಹೊರ ಜಿಲ್ಲೆಯ ಆಸ್ಪತ್ರೆಯನ್ನ ಅವಲಂಬಿಸಬೇಕಾದ ಅನಿವಾರ್ಯತೆ ಇದೆ. ಕುಮಟಾದಲ್ಲಿ ಘೋಷಣೆಯಾದ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು. ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಟ್ರಾಮಾ ಸೆಂಟರ್ ಘೋಷಣೆಯಾಗಬೇಕು. ಖಾಸಗಿ ಮತ್ತು ಸರ್ಕಾರಿ ಪಾಲುದಾರಿಕೆಯಲ್ಲಿ ಮಾಡಬಹುದು. ಅದಕ್ಕಾಗಿ ಸಮಿತಿ ರಚನೆ ಮಾಡಬೇಕು. 45 ದಿನ ಸಮಯ ನೀಡುತ್ತೇವೆ. ಇಲ್ಲದಿದ್ದರೆ ಪಕ್ಷಾತೀತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಮತ್ತೆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಬಿಜೆಪಿ ಶಾಸಕರ ಅವಿರತ ಪ್ರಯತ್ನದಿಂದ ಕುಮಟಾದಲ್ಲಿ ಆಸ್ಪತ್ರೆ ಘೋಷಣೆಯಾಗಿತ್ತು. ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸತತವಾಗಿ ಹೋರಾಟವನ್ನ ಮಾಡಿ ತಮಗೆ ಗೊತ್ತೇ ಇದೆ. ಆ ಮಧ್ಯದಲ್ಲಿ ಇಲೆಕ್ಷನ್ ಬಂತು. ಇಲೆಕ್ಷನ್ ಮುಗಿಲಿ ಎನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಯಾಕೆ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ದೇಶ ಸುಭದ್ರವಾಗಿರ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಹೋರಾಟವನ್ನ ನಾವು ಸ್ವಲ್ಪ ದಿವಸ ತಡೆ ಹಿಡಿದಾಗಿತ್ತು. ಈಗ ಮತ್ತೆ ಹೋರಾಟವನ್ನು ಮುಂದುವರಿಸುವಂತ ಕಾಲ ಬಂದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ಅನ್ನುವಂಥದ್ದು ತಮಾಷೆ ವಿಷಯ ಆಗಿದೆ. ಇಲೆಕ್ಷನ್ ಬಂದಾಗ ಎಲ್ಲರೂ ಮಾತನಾಡುವಂಥದ್ದು, ಮಂಕಾಳ ವೈದ್ಯರಿರ್ಬೋದು, ನಮ್ಮ MLAಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಹೇಳ್ತಾರೆ. ಬಿಜೆಪಿ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಇಚ್ಛಾಶಕ್ತಿ ತೋರಿಸಲಿ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ವಿಶೇಷ ಪ್ರಯತ್ನ ವಹಿಸಲಿ ಎಂದು ಆಗ್ರಹಿಸಿದ್ರು. ಆಡಳಿತದಲ್ಲಿದ್ದಾಗ ಘೋಷಣೆ ಮಾಡಿದ್ದು ತಕ್ಷಣ ಜಾರಿ ಆಗಬೇಕು. ಈಗಾಗಲೇ ಸಾಕಷ್ಟು ಸಮಯಾವಕಾಶ ತೆಗೆದುಕೊಂಡಿದ್ದಾರೆ. 1 ವರ್ಷಗಳ ಕಾಲ ಸರ್ಕಾರ ಬಂದಿದೆ, ಯೋಚನೆ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಇತ್ತು. ಈಗ ಸರ್ಕಾರ ಈಗಾಗಲೇ ನಡೀತಾ ಇದೆ, ನಾವು ಜನರ ಪರವಾಗಿ ಕೆಲಸ ಮಾಡ್ತೇವೆ, ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಅದನ್ನು ಈಡೇರಿಸಿದ್ದೇವೆ, ಅದೇ ರೀತಿ ಬೇರೆ ರೀತಿಯಾದಂತ ಕೊಟ್ಟಿದ್ದನ್ನು ಈಡೇರಿಸಿದ್ದೇವೆ ಅಂತ ಹೇಳ್ತಾರೆ. ಜನರ ಆರೋಗ್ಯ, ಜನರ ಸಾವು ಬದುಕಿನ ಪ್ರಶ್ನೆ ಬಂದಾಗ ಆಸ್ಪತ್ರೆ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಹಿಂದೆ ಸರ್ಕಾರ ಏನು ಘೋಷಣೆ ಮಾಡಿತ್ತೋ ಅದು ತಕ್ಷಣ ಜಾರಿ ಮಾಡಬೇಕು. ಉಸ್ತುವಾರಿ ಸಚಿವರ ಆದಿಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು. ಮಾಡದೆ ಹೋದಂತ ಸಂದರ್ಭದಲ್ಲಿ ನಾವೇನು ಹೋರಾಟವನ್ನ ಮಾಡಬೇಕು ಅಂತೇಳಿ ಕೈ ಎತ್ಕೊಳ್ಬೇಕು ಅಂತಿದ್ದೇವೆ, ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತೇವೆ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ರೇಖಾ ಹೆಗಡೆ ಮಾತನಾಡಿ,
ರಸ್ತೆ ಅಪಘಾತ ಉಂಟಾಗಿ ಬೇರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಗಾಯಾಳುಗಳು ಸಾವನ್ನಪ್ಪುತ್ತಿರುವುದನ್ನು ನಾವು ದಿನನಿತ್ಯ ಕೇಳುತ್ತಿದ್ದೇವೆ. ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಆಶ್ವಾಸನೆ ನೀಡುತ್ತವೆ, ಆಮೇಲೆ ಮರೆತು ಬಿಡ್ತಾರೆ. ಪಕ್ಷಭೇದ ಮರೆತು ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಎಂದು ಹೇಳಿದ್ರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯ್ಕ್ ಮಾತನಾಡಿ, ಸರ್ಕಾರವನ್ನ ಎಚ್ಚರಿಸಲು ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಪುನಃ ಹೋರಾಟ ಆರಂಭಿಸುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಂದನ ಸಾಗರ, ಮಾರುತಿ ಹರಿಕಂತ್ರ ಮತ್ತಿತರರು ಉಪಸ್ಥಿತರಿದ್ದರು. ಅಂಕೋಲಾ ತಾಲೂಕಿನ ಬೊಬ್ರುವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನದಿ ಭಾಗದಲ್ಲಿ ಕಡಲಿನ ಅಬ್ಬರಕ್ಕೆ ನೀರು ಮನೆಗಳಿಗೆ ನುಗ್ಗುತ್ತಿದ್ದು ಅಲ್ಲಿನ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಗುರುವಾರ ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಂಕೋಲಾ ತಾಲೂಕಾ ದಂಡಾಧಿಕಾರಿ ಅನಂತ್ ಶಂಕರ್ ನದಿ ಭಾಗಕ್ಕೆ ಭೇಟಿ ನೀಡಿ ಸ್ಥಳೀಯರಿಗೆ ಧೈರ್ಯ ತುಂಬಿದ್ರು. ಕಡಲದ ಅಬ್ಬರ ಜೋರಾಗಿದ್ದು ರಾತ್ರಿ ವೇಳೆಯಲ್ಲಿ ಮನೆಯಲ್ಲಿ ಇರುವುದು ಹೇಗೆ ಎನ್ನುವ ಚಿಂತೆ ಸ್ಥಳೀಯರದ್ದಾಗಿದೆ. ಯಾವುದೇ ಸಮಯದಲ್ಲಿ ತೊಂದರೆ ಎದುರಾದರೂ ತಾಲೂಕಾಡಳಿತ ನಿಮ್ಮ ಜೊತೆ ಇದೆ, ಯಾವುದಕ್ಕೂ ಭಯ ಪಡುವ ಅಗತ್ಯತೆ ಇಲ್ಲವೆಂದು ತಹಶೀಲ್ದಾರ್ ಭರವಸೆ ನೀಡಿದ್ರು. ಸಂದೇಶ್ ಕಾರ್ವಿ ಮಾತನಾಡಿ, ಕಳೆದ 80 ವರ್ಷದ ಹಿಂದೆ ಇಲ್ಲಿನ ಸಮುದ್ರಕ್ಕೆ ತಡೆಗೋಡೆ ನಿರ್ಮಿಸಿದ್ರು. ಕೇವಲ 300 ಮೀಟರ್ ತಡೆಗೋಡೆ ಇನ್ನೂ ನಿರ್ಮಾಣವಾದಲ್ಲಿ ನಾವು ಸಹ ಬದುಕಲು ಸಾಧ್ಯವಿದೆ. ದಯಮಾಡಿ ನಮಗೆ ಉಪಕಾರ ಮಾಡಿ ಎಂದು ತಹಶೀಲ್ದಾರರಲ್ಲಿ ವಿನಂತಿಸಿದ್ರು. ನಾವು ನದಿ ಭಾಗ ಕರಿವಾಡದವರಾಗಿದ್ದು ನಾವು ಮೀನುಗಾರರಾಗಿದ್ದೀವಿ. ಆದ್ದರಿಂದ ನಾವು ಸಮುದ್ರ ತಟದಲ್ಲಿ ವಾಸಿಸುತ್ತಿದ್ದು ಸಮುದ್ರದ ನೀರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮುಂಚೆ ಇಲ್ಲಿ ತಡೆಗೋಡೆ ಇತ್ತು ಒಂದು 80 ವರ್ಷದಿಂದ, ಅದು ಇವಾಗ ಕುಸಿದು ಬೀಳೋ ಪರಿಸ್ಥಿತಿಯಲ್ಲಿದೆ. ಇವಾಗ ಹೊಸದಾಗಿ ಒಂದು ಪಿಚಿಂಗ್ ಅನ್ನು ನಿರ್ಮಿಸಿದ್ದಾರೆ, ಆದರೆ ಅದು ಅರ್ಧಕ್ಕೆ ಸ್ಟಾಪ್ ಆಗಿದೆ. ಇವಾಗ ನಮಗೆ ಒಂದು 400 ಮೀಟರ್ ಆದರೂ ಪಿಚಿಂಗ್ ಅನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಂಡು ಸ್ಥಳೀಯ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರ ಗಮನಕ್ಕೆ ತರುತ್ತೇವೆ ಎಂದು ಅನಂತ್ ಶಂಕರ್ ತಿಳಿಸಿದರು. ಬೊಬ್ರುವಾಡ ಗ್ರಾಮ ಪಂಚಾಯತ್ನಲ್ಲಿ ಮಳೆಯಿಂದಾಗಿ ಜೋರಾಗಿ ಚಂಡಮಾರುತ ಬಂದು ಈಗಾಗಲೇ ಹಳೆಯ ಕಟ್ಟಡದಲ್ಲಿ ನಿರ್ಮಿಸಿರುವಂಥ ತಡೆಗೋಡೆಯನ್ನು ನೀರು ಹರಿಸ್ತಾ ಇದೆ. ಅದಕ್ಕೆ ಹಿಂದೆ ಎದುರಾಗಿರುತ್ತೆ, ಅದು ನಿಂತೋಗಿದೆ. ಹಾಗಾಗಿ ಗ್ರಾಮಸ್ಥರೆಲ್ಲ ಮತ್ತೊಮ್ಮೆ ಮನವಿ ಕೊಟ್ಟರೆ ಅದನ್ನು ಚಾಲನೆ ಮಾಡುವಂಥ ಕೆಲಸವನ್ನು ಕಂದಾಯ ಇಲಾಖೆ ಮಾಡ್ತಾರೆ. ಕಂದಾಯ ನಿರೀಕ್ಷಕ ಮಂಜುನಾಥ್ ನಾಯ್ಕ್, ಸ್ಥಳೀಯರಾದ ಸೋಮೇಶ್ವರ್ ಖಾರ್ವಿ, ನೀಲಕಂಠ ಖಾರ್ವಿ, ಕೃಷ್ಣ ಖಾರ್ವಿ, ಗಣಪತಿ ಖಾರ್ವಿ, ಶಂಕರ್ ಖಾರ್ವಿ ಸೇರಿದಂತೆ ಗ್ರಾಮದ ಮಹಿಳೆಯರು ಮತ್ತು ಯುವಕರು, ಹಿರಿಯರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ, ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.